ಅದಕ್ಕೆ ಮಕ್ಕಳು ಹೆಂಗಿರಬೇಕು ಅಂದ್ರೆ ದೇಶ ನಾಡ ಧರ್ಮ ಕಟ್ಟುವಂಥ ಮಕ್ಕಳು ಇವತ್ತು ಬೇಕಾಗ್ಯಾವ ನಮಗೆ. ಅಂಥ ಮಕ್ಕಳ ಇದ್ದರೆ ಈ ನಾಡೇ ಉದ್ಧಾರವಾಗ್ತಾಯಿ. ನಾವೆಲ್ಲ ಇತಿಹಾಸಗಳನ್ನು ನೋಡಿದರೆ, ಈ ಮಕ್ಕಳ ಪರಂಪರೆಯನ್ನು ನೋಡಿದರೆ ನೀವೆಲ್ಲ ಹಲವಾರು ವಿಚಾರಗಳನ್ನು ಕೇಳಿರಬೇಕು. ಶಿಶುನಾಳದ ಶರೀಫ ಅಂತ ಬರ್ತಾನೆ, ಕೇಳಿರಿ ಹೆಸರು. ಅವರ ಗುರುಗಳಾಗಿರುವ ಗೋವಿಂದ ಭಟ್ರು ಅಂತ ಬರ್ತಾರೆ. ಮಕ್ಕಳು ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಘಟನೆ ಹೇಳ್ತೀನಿ ನಾನು ನಿಮಗೆ. 80 ವರ್ಷದ ಯಜಮಾನ ಗೋವಿಂದ ಭಟ್ರು, ಈ 8 ವರ್ಷದ ಹುಡುಗ ಶರೀಫ. ಆ ಶರೀಫನನ್ನು ಅವರ ತಂದೆ ಗೋವಿಂದ ಭಟ್ರ ಹತ್ತಿರ ಕರ್ಕೊಂಡೋಗಿರ್ತಾರೆ. ಯಾವ ಕಾರಣಕ್ಕಾಗಿ ಕರ್ಕೊಂಡೋಗಿರ್ತಾರೆ ಅಂದರೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಕರ್ಕೊಂಡೋಗಿರ್ತಾರೆ. ಯಾವಾಗ ಗುರುಗಳ ಹತ್ತಿರ ಆ ಯಾವ ಶರೀಫನನ್ನು ಕರ್ಕೊಂಡೋದಾಗ ಗೋವಿಂದ ಭಟ್ಟರ ಶರೀಫನಿಗೆ ಒಂದು ಮಾತು ಕೇಳ್ತಾರೆ. ಅಪ್ಪ ನಿನ್ನ ಹೆಸರೇನು? ಅವ ಹೇಳ್ದ, ನನ್ನ ಹೆಸರು ಶರೀಫ. ಮತ್ತು ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳಿದ್ರು. ಆವಾಗ ಶರೀಫ ಒಳ್ಳೆ ಗುರುಗಳಿಗೆ ಕೇಳ್ದನಂತ, ಗುರುನಾಥ ಯಾವ ಅಪ್ಪನ ಹೆಸರು ಹೇಳಿ ಅಂತ ಅವ ಕೇಳ್ದನಂತ. ಗುರುಗಳು ಕೇಳ್ಯಾರ, ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳ್ಯಾರ. ಆಗ ಅವ ಕೇಳ್ತಾನೆ, ಯಾವ ಅಪ್ಪನ ಹೆಸರು ಹೇಳಿ ಅಂದ. ಆಗ ಗೋವಿಂದ ಭಟ್ರು ಅಂತಾರೆ, ಏ ಶರೀಫ, ಒಂದು ದೇಹಕ್ಕೆ 8 ಜನ ಅಪ್ಪದೇರಿರ್ತಾರೆ ಅಂದ. ಆಗ ಶರೀಫ ಅಂತಾನೆ, ಒಂದು ದೇಹಕ್ಕೆ 2 ಅಪ್ಪದೇರು ಅಂದ. ಮಕ್ಕಳ ಕತೆ ಹೇಳಾಕತ್ತೀನಿ ನೀವು. ಒಂದು ದೇಹಕ್ಕೆ 2 ಅಪ್ಪದೇರು ಅಂದಗಳಿಗೆ ಗೋವಿಂದ ಭಟ್ರು ಅಂತಾರೆ, ನಿನ್ನ 2 ಅಪ್ಪದೇರು ಎಲ್ಲಾರ ಅಂತ ಕೇಳಿದ್ರು. ಆಗ ಶರೀಫ ಹೇಳ್ದ, ಇಲ್ಲೇನು ನನ್ನ ಎದುರಿಗೆ ನಿಂತಾನೆ, ಆಕಾಶದಾಗ ನಾ ಇದ್ದೆ, ಆಕಾಶದಿಂದ ಈ ಭೂಮಿಗೆ ತಂದಿರುವ ಹಡೆದಿರುವಂಥ ಅಪ್ಪ ಈತನು ನನ್ನ ಅಪ್ಪ. ಆಕಾಶದಿಂದ ಇವ ಭೂಮಿಗೆ ತಂದಾನ, ಇವನೊಬ್ಬ ನನ್ನ ಅಪ್ಪ. ನಾಳೆ ನನ್ನನ್ನು ಈ ಭೂಮಿಯಿಂದ ಆಕಾಶದ ಎತ್ತರಕ್ಕೆ ಬೆಳೆಸ್ತೀಯಲ್ಲ, ನೀ ನನ್ನ ಪಡದಪ್ಪ ಅಂತ ಹೇಳ್ದನಂತ. ಅವನನ್ನು ಹಡದಪ್ಪ ಆದರ ನೀ ನನ್ನ ಪಡದಪ್ಪ ಅಂದ್ರೆ ಮಕ್ಕಳು ಅನ್ನುವ ವಿಚಾರಕ್ಕೆ ಬರ್ತೀನಿ. ಅದಕ್ಕೆ ಇಂಥ ಮಕ್ಕಳ ಬಗ್ಗೆ ಒಂದಲ್ಲ ಎರಡಲ್ಲ ಸಾವಿರಾರು ಮಾತುಗಳನ್ನು ಕೇಳಕ್ಕೆ ಸಿಗುತ್ತಾವೆ. ಮಕ್ಕಳಿದ್ರೆ ಹಿಂಗೆ ಇರಬೇಕು, ಮಕ್ಕಳಿದ್ರೆ ಹಿಂಗೆ ಇರ್ಬೇಕು, ತಾಯಿ ಇದ್ರೆ ಹಿಂಗೆ ಇರ್ಬೇಕು ಅಂದ